ಬುದ್ಧಿಮಾಂದ್ಯರು ಅಂದರೆ ಹೆಚ್ಚಿನವರಿಗೆ ತಾತ್ಸಾರ. ಆದರೆ ಇಲ್ಲೊಬ್ಬ ಮಹಿಳೆ ಇದ್ದಾರೆ. ಅವರಿಗೆ ವಿಕಲಚೇತನರಂದ್ರೆ ಪ್ರಾಣ. ಅವರನ್ನ ಮಕ್ಕಳಂತೆ ಸಾಕ್ತಾರೆ. ಜೊತೆಗೆ ಸ್ವ ಉದ್ಯೋಗ ಕಲಿಸಿ ಸ್ವಾಭಿಮಾನಗಳಿಗೆ ಸಾಕ್ತಾರೆ. ಇವರೇ ಇವತ್ತಿನ ಭಿನ್ನ ಬೆಂಗಳೂರಿಗ. ಇವರು ಬುದ್ಧಿಮಾಂದ್ಯರು. ಆದ್ರೆ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸಿಕೊಂಡಿದ್ದಾರೆ. ಚಾಕ್ಲೇಟ್ಸ್, ಕ್ಯಾಂಡಲ್ಸ್, ವಿಭಿನ್ನವಾದ ಬುಟ್ಟಿ, ಪೇಪರ್ ಕ್ರಾಫ್ಟ್ ಎಲ್ಲವನ್ನೂ ಮಾಡಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಕಂಪ್ಯೂಟರ್ ಡೇಟಾ ಎಂಟ್ರಿಯಲ್ಲೂ ಇವರು ಸೂಪರ್ ಫಾಸ್ಟ್. ಇವರಿಗೆಲ್ಲ ಸ್ಫೂರ್ತಿಯಾಗಿರೋರು ಸಂತ ಮರಿಯಾ. ಮೂಲತಃ ಗೋವಾದವರಾದ ಮರಿಯಾ ಕಲ್ಯಾಣ ನಗರದಲ್ಲಿ ದಿಯಾ ಫೌಂಡೇಶನ್ ಶುರು ಮಾಡಿ ಇಂಥವರ ಬಾಳಿಗೆ ಬೆಳಕಾಗಿದ್ದಾರೆ. ಇಲ್ಲಿ ಸುಮಾರು 52ಕ್ಕೂ ಹೆಚ್ಚು ಬುದ್ಧಿಮಾಂದ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ತಿಂಗಳಿಗೆ 2,000 ರೂಪಾಯಿ ಸಂಬಳ ಪಡೆಯುತ್ತಿದ್ದಾರೆ. ಕಂಪ್ಯೂಟರ್ ಡೇಟಾ ಅಂತೀನಿ ಆಮೇಲೆ ಮಾಡ್ತಾರೆ. ಚಾಕ್ಲೇಟು, ಕ್ಯಾಂಡಲು, ಆಮೇಲೆ ಪೇಪರ್ ಬ್ಯಾಗು ಎಲ್ಲ ಮಾಡ್ತಾರೆ. ಗಾರ್ಡನು ಎಲ್ಲ ಮಾಡ್ತಾರೆ. ಅಲ್ಲಿ ನನಗಿಷ್ಟ ಕಂಪ್ಯೂಟರು, ನನಗೆ ಇಷ್ಟ. ಸುಮಾರು 10 ವರ್ಷದಿಂದ ಬುದ್ಧಿಮಾಂದ್ಯರಿಗೆ ಕೆಲಸ ಕೊಡ್ತಿದ್ದಾರೆ. ಹಬ್ಬದ ಟೈಮ್ನಲ್ಲಿ ಸಖತ್ ಡಿಮಾಂಡ್ ಇದ್ದು ಕಂಪನಿಗಳು ಇವರಿಗೆ ಸಾಥ್ ನೀಡಿವೆ. ಮಕ್ಕಳು ಕೂಡ ಖುಷಿಯಿಂದ ಕೆಲಸ ಮಾಡ್ತಾ ಇರೋದು ಮರಿಯಾ ಹುಮ್ಮಸ್ಸಿಗೆ ಕಾರಣವಾಗಿದೆ. They are very happy to come to Diya because this is a place where they can show their abilities and their strengths. Normally, when I'm trying to get them a job out in the community, it's very difficult to get jobs for mentally challenged. Physically challenged, visually impaired, hearing impaired, they get jobs easier, better than the mentally challenged. ಒಟ್ಟಿನಲ್ಲಿ ಬುದ್ಧಿಮಾಂದ್ಯರಿಗೆ ಬೆಳಕಾಗಿ ನಿಂತಿರೋ ಸಂತ ಮರಿಯಾ ನಿಜಕ್ಕೂ ಶ್ಲಾಘನೀಯರು. ಬೆಂಗಳೂರಿಗರಲ್ಲಿ ಇವರು ಭಿನ್ನ ಬೆಂಗಳೂರಿಗರಾಗಿ ನಿಲ್ತಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಇಂದ್ರಜಿತ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಕೀಟಗಳು ಅಂದಾಕ್ಷಣ ನಮಗೆಲ್ಲ 10 ಹಲವು ಪ್ರಭೇದಗಳು ಮಾತ್ರ ನೆನಪಿಗೆ ಬರುತ್ತೆ. ಆದರೆ ಸಾವಿರಾರು ಬಗೆಯ ಕೀಟಗಳನ್ನ ನೋಡಿದ್ದೀರಾ? ಇಲ್ಲವಾದ್ರೆ ನೋಡಿ, ತೇಜಸ್ವಿ ಕಂಡ ಕೀಟ ಪ್ರಪಂಚದಲ್ಲಿ ತೇಜಸ್ವಿಯವರ ನೆನಪಿನಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಬೆಳದಿಂಗಳ ಬಾಲೆ, ಸಾರಂಗದುಂಬಿಗಳು, ಬೇರು ಹುಳುಗಳು, ರೈನೋನೆರಸ್ ದುಂಬಿ, ಚಿರುಗಟ್ಟು ಹುಳುಗಳು ಮತ್ತು ನಡೆದಾಡುವ ಕಡ್ಡಿಗಳು. ಇದು ಪೂರ್ಣಚಂದ್ರ ತೇಜಸ್ವಿ ಕಂಡ ಕೀಟ ಪ್ರಪಂಚ. ವಿಜಯನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ಪ್ರದರ್ಶನ ನಡೆಯಿತು. ಈ ವೇಳೆ ಬರೋಬ್ಬರಿ 2,000ಕ್ಕೂ ಹೆಚ್ಚು ಕೀಟಗಳನ್ನ ಪ್ರದರ್ಶನ ಮಾಡಲಾಯಿತು. ತಮ್ಮ ಅಭ್ಯಾಸಕ್ಕೆ ಕೆಲವೊಂದು ಕೀಟಗಳನ್ನು ಸಂಗ್ರಹಣೆ ಮಾಡಿ ಅವನ ಪ್ರಯೋಗಾಲಯದಲ್ಲಿ ಸಾಕ್ತಾರೆ. ಅಂದರೆ ಈ ಸಾಕೋ ವಿಧಾನದಲ್ಲಿ ಅವರು ಈ ಹುಳುಗಳು ಎಲ್ಲಿರ್ತವೆ, ಆಮೇಲೆ ಯಾವ ರೀತಿ ಬೆಳೀತವೆ, ಯಾವ ಥರ ಆಹಾರ ಬೇಕು, ಪ್ರತಿಯೊಂದು ವಿವರ ಕೂಡ ಗೊತ್ತಾಗುತ್ತೆ. ಹೀಗಾಗಿ ನಮ್ಮ ತೋಟಗಾರಿಕೆ ವಿದ್ಯಾರ್ಥಿಗಳಿಗೆ ಈ ಕೀಟಗಳ ಬಗ್ಗೆ ಎಲ್ಲ ವಿವರ ಕೂಡ ಸಿಗ್ತದೆ. 1990ರಿಂದ ಇವತ್ತಿನವರೆಗೂ ಮೂಡಿಗೆರೆ ತೋಟಗಾರಿಕಾ ಮಹಾವಿದ್ಯಾಲಯ ಕೀಟಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ಕೀಟಗಳ ಸಂಗ್ರಹದಲ್ಲಿ ಆಸಕ್ತಿ ಹೊಂದಿದ್ದಾರೆ. ಈ ಆಸಕ್ತಿ ಬೆಂಗಳೂರಿನಲ್ಲೂ ಬೆಳೆಯಲಿ ಅನ್ನೋ ಕಾರಣಕ್ಕೆ ಈ ಪ್ರದರ್ಶನ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ಕೂಡ ಆಸಕ್ತಿಯಿಂದ ಪ್ರದರ್ಶನ ವೀಕ್ಷಿಸಿದ್ರು. ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ಕಾಡೆಲ್ಲ ತಿರುಗಾಡಿ ಆ್ಯಕ್ಚುಲಿ ನಾಡಲ್ಲಿ ಇಲ್ಲದೇ ಅಲ್ಲಿ ಎಲ್ಲ ಹೇಗೆ ಚೆನ್ನಾಗಿ ಐಡೆಂಟಿಫೈ ಮಾಡಿದ್ದಾರೆ ಅಂತನ್ನೋದು ನಮಗೆ
ಇವಾಗ ಗೊತ್ತಾಗ್ತಾ ಇದೆ. ನಾವು ಎಲ್ಲಿ ಸುತ್ತಾಡಿದ್ರೂ ಕೂಡ ನಾವು ಈ ರೀತಿಯಾದಂತಹ ಕೀಟಗಳನ್ನ ಐಡೆಂಟಿಫೈ ತುಂಬ ಕಷ್ಟ. ಒಟ್ಟಿನಲ್ಲಿ ಅಧ್ಯಯನ ಪಠ್ಯಕ್ಕೆ ಬದಲಾಗಿ ಪ್ರಾಯೋಗಿಕವಾಗಿದ್ರೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲೇ ಉಳಿಯುತ್ತೆ ಅನ್ನೋದಕ್ಕೆ ಈ ಪ್ರದರ್ಶನವೇ ಸಾಕ್ಷಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಇದು ಇವತ್ತಿನ ಬೆಂಗಳೂರು ಫಸ್ಟ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.